ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಸೌತ್ ಇಂಡಿಯನ್ ಬ್ಯಾಂಕ್ ATM ಕಾರ್ಡ್ ಪಿನ್ನನ್ನು ನೀವು ATMಗೆ ಹೋಗದೇನೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಪಿನ್ ಜನ್ರೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ಸೌತ್ ಇಂಡಿಯನ್ ಬ್ಯಾಂಕ್ ATM ಕಾರ್ಡನ್ನು ನೀವು ATMಗೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಪಿನ್ನ ಜನ್ರೇಟ್ ಯಾವ ರೀತಿಯಾಗಿ ಮಾಡ್ಬೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನೀವು ಸೌತ್ ಇಂಡಿಯನ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. SIB ಮಿರರ್ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಡೌನ್ ಮಾಡಿಕೊಂಡು ರಿಜಿಸ್ಟರ್ ಹಾಕ್ಕೊಳ್ಬೇಕಾಗುತ್ತೆ. ಸೊ ಅದನ್ನಾದರೂ ನೀವು ರಿಜಿಸ್ಟರ್ ಆಗೋದು ಯಾವ ರೀತಿಗೆ ಅಂತ ವಿಡಿಯೋ ನೋಡಿಲ್ಲ ಅಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಆಗಿ. ಸೊ ನಂತರ ನೀವು ಓಪನ್ ಮಾಡಿಕೊಂಡ್ರೆ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿಬಿಟ್ಟು ನೀವು ಇದರಲ್ಲಿ ATM ಪಿನ್ನ ಜನ್ರೇಟ್ನ ಮಾಡ್ಕೊಳ್ಬೋದು ಈ ಒಂದು ಆ್ಯಪ್ ಉಪಯೋಗಿಸಿ. ಸೊ ಯಾವ ರೀತಿಗೆ ಅಂತಂದರೆ ನೀವು ಅಲ್ಲಿ ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಸಾಕಷ್ಟು ಆಪ್ಷನ್ ಇದೆ. ಅಲ್ಲಿ ಫಸ್ಟ್ ಆಪ್ಷನ್ ಅಕೌಂಟ್ಸ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ಸೊ ನಿಮ್ಗಲ್ಲಿ ನೋಡ್ತಿರ್ಬೋದು ಡೆಬಿಟ್ ಕಾರ್ಡ್ ಆಪ್ಷನ್ ಇದೆ ಮಿಡಲ್ ಒನ್. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಡೆಬಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ನೋಡ್ಬೋದು ಸೆಟ್ ಪಿನ್ ಅಂತ ಆಪ್ಷನ್ ಇದೆ. ಸೊ ಮ್ಯಾನೇಜ್ ಕಾರ್ಡ್ ಅಂತ ಆಪ್ಷನ್ ಇದೆ, ಹಾಗೆ ಬ್ಲಾಕ್ ಕಾರ್ಡ್ ಅಂತ ಆಪ್ಷನ್ ಇದೆ. ಸೊ ನೀವು ಮ್ಯಾನೇಜ್ ಕಾರ್ಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಅದು ನಿಮಗೆ ಬೇಕಾಗಿಲ್ಲ. ಸೊ ಅಲ್ಲಿ ನೋಡ್ಬೋದು ಸೆಟ್ ಪಿನ್ ಅಂತ ಆಪ್ಷನ್ ಇದೆ, ಫಸ್ಟ್ ಆಪ್ಷನ್. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನೋಡ್ಬೋದು ನಿಮಗಲ್ಲಿ ನಿಮ್ಮ ATM ಪಿನ್ 4 ಡಿಜಿಟ್ ಪಿನ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೊ ನೀವು ATM ಯೂಸ್ ಮಾಡುವಾಗ 4 ಡಿಜಿಟ್ ಪಿನ್ ಬೇಕಾಗುತ್ತೆ ನೋಡಿ. ಸೊ ಅದನ್ನು ನೀವು ಹಾಕ್ಕೊಳ್ಳಿ. ಹಾಗೆ ಕೆಳಗಡೆ ಎಂಟ್ರಿ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು ಹಾಕ್ಕೊಂಡು ಎಂಟ್ರಿ ಕೂಡ ಮಾಡ್ಕೊಳ್ಳಿ. ಲಾಸ್ಟ್ಗೆ ಪಿನ್ ಅಂತ ಇದೆ. ಸೊ ಪಿನ್ನ ಯಾವ ರೀತಿಯಾಗಿ ಸೆಟ್ ಮಾಡೋದಂತ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲೆಲ್ಲ ಮಾಡಿದ್ದೆ. ಬೇಕಿದ್ರೆ ನಿಮಗೆ ಫಾರ್ಗೊಟ್ ಪಿನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಕೂಡ ಪಿನ್ನ ಸೆಲೆಕ್ಟ್ನ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಬೋದು. ಫಾರ್ಗೊಟ್ ಪಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಕ್ರಿಯೇಟ್ನ ಮಾಡಿಕೊಂಡು ಸೊ ಇದಿಷ್ಟು ಹಾಕಿಬಿಟ್ಟು ನೀವು ಕೆಳಗಡೆ ಓಕೆ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಯಿತು. ನಿಮ್ಮ ATM ಕಾರ್ಡ್ ಪಿನ್ ಜನ್ರೇಟ್ ಆಗುತ್ತೆ. 4 ಡಿಜಿಟ್ ಪಿನ್ ಈಸಿಯಾಗಿ ಜನ್ರೇಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈಗ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.